ಇದೀಗ ಗೋಧಿ, ಬ್ರೆಡ್ ಮತ್ತು ಬಿಸ್ಕತ್ಗಳ ಬೆಲೆ ದುಬಾರಿಯಾಗಲಿವೆ. ಸರ್ಕಾರ ಈ ಬಗ್ಗೆ ಏನನ್ನ ಮಾಡಲು ಸಾಧ್ಯವಿಲ್ಲ. ಸರ್ಕಾರದ ಬಳಿ ಈ ಬಗ್ಗೆ ಏನನ್ನಾದರೂ ಮಾಡಲು ಕಡಿಮೆ ಆಯ್ಕೆಗಳಿದ್ದು, ಬೆಲೆ ಏರಿಕೆಯಾದರೆ ಆಶ್ಚರ್ಯ ಪಡಬೇಡಿ. ಸಗಟು ಮಾರುಕಟ್ಟೆಯಲ್ಲಿ ಗೋಧಿ ಬೆಲೆಗಳು ಈಗಾಗಲೇ ಏರಿಕೆಯಾಗಿವೆ. ಮಧ್ಯಪ್ರದೇಶದ ವಿವಿಧ ಮಂಡಿಗಳಲ್ಲಿ ಬೆಲೆಗಳು 10% ಹೆಚ್ಚಳವಾಗಿವೆ. ರಾಜಸ್ಥಾನ, ಉತ್ತರ ಪ್ರದೇಶದ ಮಂಡಿಗಳಲ್ಲೂ ಬೆಲೆಗಳು ಜುಲೈ ತಿಂಗಳಿನಲ್ಲಿ ಏರಿಕೆ ಕಂಡಿವೆ. ಈ ಹಿಂದೆ ಬೆಲೆಗಳು ಸಗಟು ಮಾರುಕಟ್ಟೆಯಲ್ಲಿ ಏರಿಕೆಯಾದಾಗಲೆಲ್ಲ ಸರ್ಕಾರ ತನ್ನ ದಾಸ್ತಾನಿನಲ್ಲಿರುವ ಗೋಧಿಯನ್ನ ಬಿಡುಗಡೆ ಮಾಡುತ್ತಿತ್ತು. ಆದರೆ ಈ ಬಾರಿ ಸರ್ಕಾರ ಖರೀದಿಸಿರುವ ಗೋಧಿ ಪ್ರಮಾಣ 57% ಕುಸಿತ ಕಂಡಿದ್ದು, ಸರ್ಕಾರದ ಬಳಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಲು ಸಾಕಷ್ಟು ಗೋಧಿ ದಾಸ್ತಾನು ಇಲ್ಲ. ನಿಯಮಗಳ ಪ್ರಕಾರ ಜುಲೈ 1ರಂತೆ ಕಾರ್ಯನಿರ್ವಹಣೆ ಅಗತ್ಯಗಳಿಗೆ ಸರ್ಕಾರದ ಬಳಿ 278.8 ದಶಲಕ್ಷ ಟನ್ ಗೋಧಿ ದಾಸ್ತಾನು ಇರಬೇಕಿತ್ತು. ಈ ಬಾರಿ 285.1 ಲಕ್ಷ ಟನ್ಗಳಷ್ಟು ಗೋಧಿ ದಾಸ್ತಾನು ಇದೆ. ಇದು ನಿಯಮಗಳಿಗಿಂತ ಕೇವಲ 10 ಲಕ್ಷ ಟನ್ ಹೆಚ್ಚಾಗಿದೆ. ಕಳೆದ 14 ವರ್ಷದಲ್ಲೇ ಇದು ಅತ್ಯಂತ ಕಡಿಮೆ ಪ್ರಮಾಣದ ದಾಸ್ತಾನುವಾಗಿದೆ. ಕಳೆದ ವರ್ಷ ಜುಲೈನಲ್ಲಿ 600 ಲಕ್ಷ ಟನ್ಗೂ ಹೆಚ್ಚಿನ ಗೋಧಿ ಸರ್ಕಾರ ಬಳಿ ದಾಸ್ತಾನುಗಿತ್ತು. ಗೋಧಿ ಪೂರೈಕೆ ಹೆಚ್ಚಳಕ್ಕೆ ಸರ್ಕಾರ ಮೇ 13ರಿಂದ ರಫ್ತಿನ ಮೇಲೆ ನಿಷೇಧ ಹೇರಿತ್ತು. ಈ ಕ್ರಮದ ನಂತರವೂ 16 ಲಕ್ಷ ಟನ್ ಗೋಧಿಯನ್ನ ಮೇ 13ಕ್ಕೆ ಮೊದಲೇ ನಿರ್ಧರಿತವಾದ ವ್ಯಾಪಾರ ಒಪ್ಪಂದದಂತೆ ರಫ್ತು ಮಾಡಲು ಅವಕಾಶ ನೀಡಲಾಯಿತು. ಈ ವರ್ಷ ಏಪ್ರಿಲ್ ಮೇನಿಂದ 26 ಲಕ್ಷ ಟನ್ಗೂ ಹೆಚ್ಚಿನ ಗೋಧಿಯನ್ನ ರಫ್ತು ಮಾಡಲಾಯಿತು. ಇದು ಕಳೆದ ವರ್ಷಕ್ಕಿಂತ 4 ಪಟ್ಟು ಹೆಚ್ಚಳ. ರಫ್ತಿನಲ್ಲಿ ಹೆಚ್ಚಳ ವಿದೇಶಿ ಪೂರೈಕೆಯನ್ನ ತಗ್ಗಿಸಿತ್ತು. ಜಾಗತಿಕ ಮಟ್ಟದಲ್ಲಿ ಗೋಧಿ ಇಳುವರಿ ಕಡಿಮೆಯಾಗುವ ಸಾಧ್ಯತೆ ಸಂದರ್ಭದಲ್ಲಿ ದೇಶೀಯ ಮಾರುಕಟ್ಟೆ ಮೇಲೂ ಇದು ಪರಿಣಾಮ ಬೀರುತ್ತೆ ಮತ್ತು ಪೂರೈಕೆಗಿಂತ ಕಡಿಮೆ ಹೆಚ್ಚಿರುವ ನಿರೀಕ್ಷೆಯಿದೆ. ಯುಎಸ್ ಕೃಷಿ ಇಲಾಖೆ ಜಾಗತಿಕ ಗೋಧಿ ಉತ್ಪಾದನೆ ಈ ವರ್ಷ 771.6 ಮಿಲಿಯನ್ ಟನ್ಗಳಷ್ಟರಲ್ಲಿದೆ ಎಂದು ಅಂದಾಜು ಮಾಡಿದೆ. ಇದು ಕಳೆದ ವರ್ಷಕ್ಕಿಂತ 7.4 ಮಿಲಿಯನ್ ಟನ್ ಕಡಿಮೆಯಾಗಿದೆ. ಈ ವರ್ಷ ಜಾಗತಿಕ ಬಳಕೆ 784.2 ಮಿಲಿಯನ್ ಟನ್ಗಳಷ್ಟಿರುವ ಅಂದಾಜಿಸಿದೆ. ಆದ್ದರಿಂದ ಜಾಗತಿಕ ಗೋಧಿ ಪೂರೈಕೆಯಲ್ಲಿ ಸಂಕಷ್ಟ ಎದುರಾಗಿದೆ. ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆ ನಂತರ 2 ಪ್ರಮುಖ ಗೋಧಿ ರಫ್ತು ರಾಷ್ಟ್ರಗಳಾದ ರಷ್ಯಾ ಮತ್ತು ಉಕ್ರೇನ್ ನಡುವೆ ರಫ್ತು ಒಪ್ಪಂದ ಏರ್ಪಟ್ಟಿದೆ. ಈ ಎರಡೂ ದೇಶಗಳ ನಡುವಿನ ಯುದ್ಧದ ಕಾರಣ ಕಪ್ಪು ಸಮುದ್ರದ ಮೂಲಕ ಬರುತ್ತಿದ್ದ ರಫ್ತು ಸಂಕಷ್ಟಕ್ಕೆ ಸಿಲುಕಿದೆ. ಆದರೆ ಈಗ ಎರಡೂ ರಾಷ್ಟ್ರಗಳು ಕಪ್ಪು ಸಮುದ್ರದ ಮಾರ್ಗದಲ್ಲಿ ಗೋಧಿ ಪೂರೈಕೆಗೆ ಒಪ್ಪಿಕೊಂಡಿವೆ. ಈಗ ಒಪ್ಪಂದದ ಕಾರಣ ಜಾಗತಿಕ ಮಟ್ಟದಲ್ಲಿ ಗೋಧಿ ಬೆಲೆ ತಿಳಿಗೊಳ್ತಿದೆ. ಜುಲೈ ಆರಂಭದಲ್ಲಿ ಜಾಗತಿಕ ಗೋಧಿ ಬೆಲೆಗಳು ಪ್ರತಿ ಟನ್ಗೆ $335ಗಳಿಷ್ಟಿತ್ತು. ಈ ಒಪ್ಪಂದದ ನಂತರ ಈ ಬೆಲೆ $325ಗಳಿಗೆ ಇಳಿಕೆಯಾಯಿತು. ಆದಾಗ್ಯೂ ಜಾಗತಿಕ ಮಟ್ಟದಲ್ಲಿ ಇಳಿಕೆಯಾದ ಗೋಧಿ ಬೆಲೆಗಳು ನಮ್ಮ ದೇಶಕ್ಕೆ ಗೋಧಿ ವಿದೇಶದಿಂದ ಆಮದು ಮಾಡಿಕೊಂಡಾಗಷ್ಟೇ ನೆರವಾಗಲಿದೆ. ಪ್ರಸ್ತುತ ಇರುವ 40% ಆಮದು ಸುಂಕ ಈ ಸಾಧ್ಯತೆಗಳನ್ನ ಇಲ್ಲವಾಗಿಸಿದೆ. ಆದ್ರಿಂದ ಗೋಧಿ ಬೆಲೆಗಳು ಪ್ರಮುಖವಾಗಿ ವಿದೇಶಿ ಗೋಧಿ ಉತ್ಪಾದನೆ ಮತ್ತು ಪೂರೈಕೆ ಮೇಲೆ ಅವಲಂಬಿತವಾಗಿವೆ. ದೇಶೀಯ ಪೂರೈಕೆಯಲ್ಲಿ ಏರಿಕೆ ಸಾಧ್ಯತೆಗಳು ಕ್ಷೀಣವಾಗಿವೆ.